ಮೊದಲ ಅಧಿವೇಶನದಲ್ಲೇ ಡಿಕೆ ಸರ್ಕಾರಕ್ಕೆ ಈಗ ದೊಡ್ಡ ಸವಾಲಾಗಿದೆ. ಟ್ರಬಲ್ ಶೂಟರ್ ಸರ್ಕಾರದ ವಿರುದ್ಧ ವಿಪಕ್ಷಗಳು ಹೇಗೆಲ್ಲ ಸಮರ ಸಾರಬೇಕು ಅಂತ ಹೇಳಿ ಇವಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿಗಳ ಹೋರಾಟ, ರೈತ ಪ್ರತಿಭಟನೆಯೇ ಈಗ ಅಸ್ತ್ರ ಆಗಿದೆ. ಮೈತ್ರಿ ಪಡೆ ಇದನ್ನೇ ಈಗ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಹೋರಾಟದ ಬಗ್ಗೆ ಚರ್ಚೆ ಆಗಲಿದೆ. ಎಸ್ಟಿಕೆ ಆರ್ ಅಶೋಕ್ ನೇತೃತ್ವದಲ್ಲಿ ಮೀಟಿಂಗ್. ನಾಳೆಯಿಂದ ಜೆಡಿಎಸ್ ಬಿಜೆಪಿ ಜಂಟಿ ಹೋರಾಟ ಆರಂಭ ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜಂಟಿ ಹೋರಾಟಕ್ಕೆ ಸಮನ್ವಯ ಸಭೆಯಲ್ಲಿ ತೀರ್ಮಾನ ಆಗಲಿದೆ. ಹೀಗೆ ಇನ್ನೇನು ಅಧಿವೇಶನ ಆರಂಭ ಆಗಲಿದೆ. ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳನ್ನ ಕುರಿತು ಹೇಗೆ ರಾಜ್ಯ ಸರ್ಕಾರವನ್ನ ಕಟ್ ಹಾಕಬೇಕು ಅಂತ ಹೇಳಿ ವಿಪಕ್ಷಗಳು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಮೊದಲ ಅಧಿವೇಶನದಲ್ಲೇ ಡಿಕೆ ಸರ್ಕಾರಕ್ಕೆ ಬಿಗ್ ಚಾಲೆಂಜ್ ಇದು. ಇದಕ್ಕೆ ಹೇಗೆಲ್ಲ ಡಿಕೆ ಉತ್ತರ ಕೊಡ್ತಾರೆ ಅಥವಾ ರಾಜ್ಯ ಸರ್ಕಾರ ಇದಕ್ಕೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಮಾಡುತ್ತೆ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಟ್ರಬಲ್ ಶೂಟರ್ ಸರ್ಕಾರದ ವಿರುದ್ಧ ವಿಪಕ್ಷಗಳು ಯಾವೆಲ್ಲ ಅಸ್ತ್ರಗಳನ್ನ ರೆಡಿ ಮಾಡ್ಕೋಬೇಕೋ ಅದೆಲ್ಲವೂ ಕೂಡ ಈಗಲೇ ಮಾಡ್ಕೊಳ್ತಿದ್ದಾರೆ. ಇನ್ನೇನು ಕೆಲ ದಿನಗಳಲ್ಲಿ ಅಧಿವೇಶನ ಆರಂಭ ಆಗಲಿದೆ. ಹಾಗಾಗಿ ಪ್ರಮುಖವಾಗಿ ಈಗ ಇಟ್ಕೊಂಡಿರುವಂತಹ ಒಂದು ವಿಚಾರ ಬಿಡದಿ ಟೌನ್ಶಿಪ್ ವಿಚಾರ ಅಂತಂದ್ರೆ, ಒಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರ, ಅದರ ಜೊತೆಗೆ ಈ ಬಾರಿ ರೈತರಿಗೆ ಏನೆಲ್ಲ ಸಂಕಷ್ಟ ಆಗಿದೆ, ಬರಗಾಲದಿಂದ ಎಷ್ಟೆಲ್ಲ ರೈತರು ಅನುಭವಿಸಿದ್ದಾರೆ, ಎಷ್ಟೆಲ್ಲ ಅವರಿಗೆ ನಷ್ಟ ಆಗಿದೆ. ಈ ಸಂದರ್ಭದಲ್ಲಿ ರೈತರಿಗೆ ಯಾವುದೇ ಒಂದು ಪರಿಹಾರವನ್ನ ಘೋಷಣೆ ಮಾಡಿಲ್ಲ ಅನ್ನೋದು ಬಹಳ ಗಂಭೀರ ಆರೋಪ ಇದೆ ರಾಜ್ಯ ಸರ್ಕಾರದಿಂದ. ಇದೆಲ್ಲವೂ ಕೂಡ ಈಗ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ ವಿಪಕ್ಷಗಳು ಕೂಡ. ಹಾಗಾಗಿ ದೋಸ್ತಿಗಳು ಈಗ ಹೋರಾಟ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ರೈತ ಪ್ರತಿಭಟನೆ ಈಗ ದೊಡ್ಡದಾಗಿ ಅಸ್ತ್ರವನ್ನ ಮಾಡಿಕೊಂಡಿರುವಂತಹ ವಿಪಕ್ಷ ನಾಯಕರು ಈ ಕುರಿತು ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ. ಸಮನ್ವಯ ಸಮಿತಿಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ, ಅದಾದ ನಂತರ ತೀರ್ಮಾನ ಆಗುತ್ತೆ.